ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ದೀಪಾರಾಧ್ಯ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ಬೆಳಗ್ಗೆಯಿಂದ ನನ್ನ ವ್ಲಾಗನ್ನು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಇವಾಗ 4:05 ಆಗಿದೆ. ಇವತ್ತು ಆ್ಯಸ್ ಯೂಶ್ವಲ್ 3:45ಗೆ ನಾನು ಎದ್ದೆ. 3:45 ಹೇಳ್ಬೇಕು ಅಂದರೆ ಎಕ್ಸಾಕ್ಟ್ 3:45ಗೆ ನಾನು ಅಲಾರ್ಮ್ ಇಟ್ಕೊಳ್ಳಲ್ಲ. 3:30ಗೆ ಒಂದು ಅಲಾರ್ಮು ಮತ್ತು 3:41ಗೆ ಇನ್ನೊಂದು ಅಲಾರ್ಮನ್ನು ಇಟ್ಕೊಂಡಿರ್ತೀನಿ. ಫಸ್ಟ್ ಅಲಾರ್ಮ್ ಆದಾಗ ಒಂದು ಸ್ವಲ್ಪ ಎಚ್ಚರ ಆಗುತ್ತೆ, ಆದ್ರೂ ಒಂದು ಸ್ವಲ್ಪ ಉದಾಸೀನ ಅಂತ ಅನ್ಸುತ್ತಲ್ವ ಕೆಲವೊಂದು ಸಲ. ಬಟ್ ಸೆಕೆಂಡ್ ಅಲಾರ್ಮ್ ಆದಾಗ ಎದ್ದೇ ಹೇಳ್ತೀವಿ. ಸೊ ಅದರಿಂದ 2 ಅಲಾರ್ಮನ್ನು ಸೆಟ್ ಮಾಡ್ಕೊಂಡಿದ್ದೆ. ಸೊ 3:41ಗೆ ಎದ್ದು ಫ್ರೆಶ್ ಅಪ್ ಎಲ್ಲ ಆದಮೇಲೆ ಇವಾಗ ಕಿಚನಿಗೆ ಬಂದು ಒಂದು ಸ್ವಲ್ಪ ಬಿಸಿ ನೀರನ್ನು ಮಾಡ್ಕೊಂಡು ಕುಡಿತಾ ಇದ್ದೀನಿ. ಪ್ಲೈನ್ ಬಿಸಿ ನೀರು ಕುಡಿಯೋ ಬದಲು ಅದಕ್ಕೊಂದು ಸ್ವಲ್ಪ ನಿಂಬೆ ರಸನ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಹಾಗೆಯೇ ನಾನು ಪ್ರತಿದಿನವೂ ಮಲ್ಗೋಕ್ಕಿಂತ ಮುಂಚೆ ಮನೆಯೆಲ್ಲ ಒಂದು ರೌಂಡ್ ಕ್ಲೀನ್ ಮಾಡಿಬಿಟ್ಟೆ ಮಲ್ಕೋತೀನಿ. ಕಿಚನ್ ಇರ್ಬೋದು ಅಥವಾ ಲಿವಿಂಗ್ ರೂಮ್ ಇರ್ಬೋದು, ಎಲ್ಲ ಒಂದು ರೌಂಡ್ ಕ್ಲೀನ್ ಮಾಡಿಬಿಟ್ಟು ನಂತರ ಮಲ್ಕೋತೀನಿ. ಇದರಿಂದ ಬೆಳಗ್ಗೆ ಎದ್ದ ತಕ್ಷಣ ನಮಗೆ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಥರ ಇರುತ್ತೆ. ಅಂದರೆ ಕ್ಲೀನಾಗಿರೋ ಮನೆ ನೋಡಿದ್ರೆ ಮನಸ್ಸಿಗೊಂಥರ ಖುಷಿ ಇರುತ್ತಲ್ವ, ಆ ಥರ. ಸೊ ಅದರಿಂದ ಆದಷ್ಟು ಎಷ್ಟೇ ಲೇಟ್ ಆದ್ರೂ ಮನೆಯೆಲ್ಲ ಒಂದು ರೌಂಡ್ ಕ್ಲೀನ್ ಮಾಡಿಬಿಟ್ಟೆ ಮಲ್ಕೋತೀನಿ. ನನಗೇನಂದರೆ ಮನೆ ಕ್ಲೀನ್ ಇಲ್ಲ ಅಂದರೆ ಮನಸ್ಸೇನೋ ಒಂದು ಸ್ವಲ್ಪ ಕಿರಿಕಿರಿ ಅಂತ ಅನ್ನಿಸ್ತಾ ಇರುತ್ತೆ. ಅಲ್ಲದೆ ನನಗೆ ಯಾವಾಗಲೂ ಒಂದು ಸ್ವಲ್ಪ ಮನಸ್ಸು ಸರಿ ಇಲ್ಲ ಏನೋ ಒಂದು ಸ್ವಲ್ಪ ತುಂಬ ಟೆನ್ಷನ್ ಇದೆ, ಇಲ್ಲ ತುಂಬ ಬೇಜಾರಲ್ಲಿದ್ದೀನಿ ಅಂದಾಗ ನಾನು ಮನೆ ಕ್ಲೀನಿಂಗ್ ಮಾಡೋದನ್ನು ಪ್ರಿಫರ್ ಮಾಡ್ತೀನಿ. ಸೊ ಮನೆ ಕ್ಲೀನ್ ಆಗ್ತಾ ಬಂದಾಗೆ ನಮ್ಮ ಮನಸ್ಸು ಕೂಡ ಕ್ಲೀನ್ ಆಗ್ತಾ ಬರುತ್ತೆ, ನಮ್ಮ ಮನಸ್ಸಿಗೆ ಕೂಡ ಒಂದು ಸ್ವಲ್ಪ ನೆಮ್ಮದಿ ಸಿಕ್ಕಂಗಾಗತ್ತೆ. ಸೊ ಅದರಿಂದ ನಾನು ಯಾವಾಗಲೂ ಅಷ್ಟೇ ಮನೆನ ಆದಷ್ಟು ಕ್ಲೀನಾಗಿಡೋಕ್ಕೆ ಪ್ರಯತ್ನ ಪಡ್ತಾ ಇರ್ತೀನಿ. ಹಾಗೆಯೇ ಇವಾಗ ಡಿಟಾಕ್ಸ್ ಡ್ರಿಂಕನ್ನು ರೆಡಿ ಮಾಡ್ತಾ ಇದ್ದೀನಿ. ಮೊದಲು ಒಂದು ಗ್ಲಾಸ್ ಜಾರಲ್ಲಿ ಒಂದು ಸ್ವಲ್ಪ ನೀರನ್ನು ತೊಗೊಂಡಿದ್ದೀನಿ. ಇದಕ್ಕೆ 1 ಹಿಡಿಯಷ್ಟು ಪುದೀನ, 1 ಸೌತೆಕಾಯಿ, 1 ನಿಂಬೆಹಣ್ಣು ಇದನ್ನು ಸ್ಲೈಸ್ ಮಾಡಿಬಿಟ್ಟು ಹಾಕೋತಾ ಇದ್ದೀನಿ. ಹಾಗೆಯೇ ಒಂದು ಸ್ವಲ್ಪ ಶುಂಠಿನ ಸಣ್ಣಗೆ ಹೆಚ್ಚಿಬಿಟ್ಟು ಹಾಕೋತಾ ಇದ್ದೀನಿ. ಇದ್ರ ಜೊತೆ 1 ಬೀಟ್ರೂಟು ಅದನ್ನು ಕಟ್ ಮಾಡಿಬಿಟ್ಟು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ಗಂಟೆ ಹಾಗೆ ಬಿಟ್ಬಿಟ್ಟು ನಂತರ ಈ ನೀರನ್ನು ಕುಡಿಯೋದ್ರಿಂದ ನಮ್ಮ ಬಾಡಿಯಲ್ಲಿರೋ ಕೆಟ್ಟ ಕೊಲೆಸ್ಟ್ರಾಲ್ ಎಲ್ಲ ಕಮ್ಮಿ ಆಗುತ್ತೆ. ಅಲ್ಲದೆ ನಮ್ಮ ಸ್ಕಿನ್ ಕೂಡ ತುಂಬಾ ಇಂಪ್ರೂವ್ ಆಗುತ್ತೆ ಅಂತಲೇ ಹೇಳ್ಬೋದು. ಇದು ಒಂದ್ಸಲ ನೀರು ಖಾಲಿ ಆದಮೇಲೆ ತಿರ್ಗಾ ನೀವು ನೀರು ಹಾಕ್ಕೊಂಡು 1 ಅವರ್ ಬಿಟ್ಕೊಂಡು ಹಾಗೆ ಕುಡಿತಾ ಬರ್ಬೋದು. ಒಟ್ಟಿಗೆ ಏನಂದರೆ ಒಂದು ದಿನದಲ್ಲಿ ನೀವು ಇದನ್ನು ಫುಲ್ ಖಾಲಿ ಮಾಡಬೇಕಾಗತ್ತೆ. ನೆಕ್ಸ್ಟ್ ಡೇಗೆ ಇದನ್ನು ಇಡಕ್ಕೆ ಹೋಗಬೇಡಿ. ಹಾಗೆಯೇ ಇವಾಗ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಅಂದರೆ ಕಸ ಗುಡಿಸೋದು, ಒರೆಸೋದು ಎಲ್ಲರ ಮನೇಲಿ ಇದ್ದಿದೆ, ಅದರಲ್ಲಿ ಸ್ಪೆಷಲ್ ಅನ್ನೋದೇನು ಇಲ್ವಲ್ಲ. ಇದನ್ನೇನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ನನ್ನ ಸ್ಟಾರ್ಟಿಂಗಲ್ಲಿ ಒಂದು ವಿಡಿಯೋ ಹಾಕಿದ್ದೆ, ನನ್ನ ಅರ್ಲಿ ಮಾರ್ನಿಂಗ್ ರೂಟೀನ್ ಅಂತ ಫಸ್ಟ್ ವಿಡಿಯೋ ನನ್ನ ಚಾನಲಲ್ಲಿ ಬಂದಿರೋದು. ಸೊ ಆ ವಿಡಿಯೋಗೆ ನನಗೆ ಒಂದು 2 ಜನ ಕಮೆಂಟ್ ಮಾಡಿದ್ರು. ಸೊ ಏನು ಕಮೆಂಟ್ ಮಾಡಿದರು ಅಂದರೆ, ಒಬ್ಬರು ಎಲ್ಲರೂ ಮಾಡೋದೇ ಅಲ್ವಾ ಇದು ಡೈಲಿ, ಅದರಲ್ಲಿ ಸ್ಪೆಷಲ್ ಏನಿದೆ, ನೀವು 4 ಗಂಟೆಗೆ ಎದ್ದು ಮಾಡೋದನ್ನು ನಾವು 6 ಗಂಟೆ 7 ಗಂಟೆಗೆ ಮಾಡ್ಕೋತೀನಿ ನಾನು. ಸೊ ಅದರಲ್ಲಿ ಸ್ಪೆಷಲ್ ಅನ್ನೋದು ಏನಿದೆ, ವಿಡಿಯೋ ಮಾಡಿ ಹಾಕೋದು ಏನಿದೆ ಅಂತ ಒಬ್ಬರು ಕಮೆಂಟ್ ಮಾಡಿದ್ರು. ಸೊ ಹಾಗೆಯೇ ಇನ್ನೊಬ್ರು ಏನು ಕಮೆಂಟ್ ಮಾಡಿದ್ರು ಅಂದರೆ, ನೀವೇನು ಕೆಲಸಕ್ಕೆ ಹೋಗಲ್ಲ, ಮನೇಲೇ ತಾನೇ ಇರ್ತೀರಾ, ಮತ್ತೇನಕ್ಕೆ ಅಷ್ಟು ಬೇಗ ಎದ್ದು ಕೆಲಸ ಮಾಡ್ತೀರಾ, ಅದು ಈ ಕ್ಲೀನಿಂಗು ಅದು ಇದು ಅಂತೆಲ್ಲ ಯಾರು ತೋರಿಸ್ತಾರೆ ವಿಡಿಯೋದಲ್ಲಿ ಅಂತ ಇನ್ನೊಬ್ರು ಕಮೆಂಟ್ ಮಾಡಿದರು. ಸೊ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನಂದು ಇದು ವ್ಲಾಗಿಂಗ್ ಚಾನಲ್ಲು. ವ್ಲಾಗಿಂಗ್ ಅಂದರೆ ನಮ್ಮ ಡೇ ಟು ಡೇ ಲೈಫಲ್ಲಿ ಏನಾಗುತ್ತೆ ಅದರಲ್ಲಿ ಒಳ್ಳೆ ಅಂಶನ ನಾವು ನಿಮ್ಮ ಜೊತೆ ಶೇರ್ ಮಾಡ್ಕೋತೀವಿ. ಸೊ ಇದು ನಾನು ಅಂತಲ್ಲ, ತುಂಬ ಜನ ಈ ಥರ ಮಾಡ್ತಾ ಇದ್ದಾರೆ ಅಲ್ವಾ. ಅಲ್ಲದೆ ನನ್ನ ಡೇ ಟು ಡೇ ಲೈಫ್ ಯಾವ ಥರ ಇರುತ್ತೆ, ಬೆಳಗಿನ ಮಾರ್ನಿಂಗ್ ರೂಟೀನ್ ನಂದು ಯಾವ ಥರ ಇರುತ್ತೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನಾನು ಆಲ್ರೆಡಿ ಹೇಳ್ದಂಗೆ ನಾನೊಂದು 2 ಇಯರ್ಸಿಂದ ನಾನು ಬೆಳಗ್ಗೆ ಹೇಳೋದನ್ನು ಸ್ಟಾರ್ಟ್ ಮಾಡಿದ್ದು. ಮುಂಚೆಲ್ಲ ನಾನು 6 o'clockಗೆ ಹೇಳ್ತಾ ಇದ್ದೆ. ಬಟ್ ಅದಾದಮೇಲೆ ನನಗೆ ಇಲ್ಲ, ಈ ಥರ ಇರಬಾರ್ದು, ನಾನು ಚೇಂಜ್ ಆಗಬೇಕು, ಒಂದು ಸ್ವಲ್ಪ ಅಂದರೆ ಪ್ರೊಡಕ್ಟಿವ್ ಆಗಿರಬೇಕು ನಮ್ಮ ಡೇ ಅನ್ನೋದು ನಾನು ಯೋಚನೆ ಮಾಡಿ ನನ್ನ ಲೈಫನ್ನು ನಾನು ಚೇಂಜ್ ಮಾಡಿಕೊಂಡು ನಾನು ಈ ಥರ ಒಂದು ಲೈಫ್ ಸ್ಟೈಲನ್ನು ನಾನು ಸ್ಟಾರ್ಟ್ ಮಾಡಿರುವಂಥದ್ದು. ಓಕೆನಾ. ಸೊ ನನ್ನ ರೂಟೀನ್ ಯಾವ ಥರ ಇರುತ್ತೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನಾನು ಸ್ಪೆಷಲಾಗಿ ಮಾಡ್ತಾ ಇದ್ದೀನಿ, ಇಲ್ಲ 4 ಗಂಟೆಗೆ ಎದ್ದು ಇಷ್ಟೆಲ್ಲ ಮಾಡ್ತೀನಿ ಅಥವಾ ನೀವು ಲೇಟ್ ಹೇಳ್ತೀರಾ, ಇದನ್ನೆಲ್ಲ ನಾನು ಎಲ್ಲೂ ಹೇಳಿಲ್ವಲ್ಲ. ನನ್ನ ಡೈಲಿ ರೂಟೀನ್ ಯಾವ ಥರ ಇರುತ್ತೆ ಅದನ್ನು ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇದನ್ನು ತುಂಬ ಜನ ಇಷ್ಟ ಕೂಡ ಪಟ್ಟಿದ್ದಾರೆ, ಎಷ್ಟೋ ಜನ ಕಮೆಂಟ್ ಮಾಡಿದ್ದಾರೆ, ಒಳ್ಳೊಳ್ಳೆ ಕಮೆಂಟ್ ಕೂಡ ಮಾಡಿದವರು ತುಂಬ ಜನ ಇದ್ದಾರೆ. ಅಂದರೆ ನಮಗೆ ನೀವು ಒಂಥರ ಇನ್ಸ್ಪಿರೇಷನ್ ಥರ ಅಂತ ಕೆಲವರು ಕಮೆಂಟ್ ಮಾಡಿದ್ದಾರೆ. ನಮಗೂ ಇದೇ ಥರ ಹೇಳ್ಬೇಕು ಅಂತ ಆಸೆ ಇದೆ ಅಕ್ಕ, ಆದರೆ ಏನು ಮಾಡೋದು, ಕೆಲವು ನಮ್ಗೆ ಹೇಳೋಕ್ಕಾಗ್ತಿಲ್ಲ, ಕೆಲವ್ರಿಗೆ ಚಿಕ್ಕ ಮಕ್ಕಳಿದ್ದಾರೆ, ಇನ್ನು ಕೆಲವ್ರಿಗೆ ಬೇರೆ ಕೆಲವೊಂದು ಹೆಲ್ತ್ ಇಶ್ಯೂಸ್ ಇದೆ. ಈ ಥರ ಎಷ್ಟೋ ಜನ ಕಮೆಂಟ್ ಮಾಡಿದ್ದಾರೆ, ಇಷ್ಟಪಟ್ಟಿದ್ದಾರೆ ಆ ವಿಡಿಯೋನ. ಸೊ ನಿಮಗೆ ಆ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ನನಗೆ ಗೊತ್ತಿಲ್ಲ ಏನಕ್ಕೆ ಅಂತ. ಬಟ್ ಪರವಾಗಿಲ್ಲ, ಎಲ್ರಿಗೂ ಎಲ್ಲ ವಿಡಿಯೋನೂ ಇಷ್ಟ ಆಗಬೇಕು ಅನ್ನೋದು ಏನೂ ಇಲ್ವಲ್ಲ.
ಸೊ ಹಾಗೆಯೇ ಇವಾಗ ಮನೆ ಕ್ಲೀನಿಂಗ್ ಎಲ್ಲ ಆದಮೇಲೆ ನಾನು ಒಂದು ಸ್ವಲ್ಪ ಹೊತ್ತು ಮೆಡಿಟೇಷನ್ ಮಾಡ್ತೀನಿ. ಅದಾದಮೇಲೆ ನಂದು ಕೆಲವೊಂದು ಎಕ್ಸಸೈಸ್ ಎಲ್ಲ ಇರುತ್ತೆ. ನಾನು ಮುಂಚೆ ಏನಂದರೆ ಸಂಜೆ ಹೊತ್ತು ಎಕ್ಸಸೈಸ್ ಎಲ್ಲ ಮಾಡ್ತಾಯಿದ್ದೆ, ಬೆಳಗ್ಗೆ ಅಷ್ಟು ಮಾಡ್ತಾ ಇರಲಿಲ್ಲ. ಯಾಕಂದರೆ ನಂದು ಟೈಮ್ ಅಷ್ಟು ಸೆಟ್ ಆಗಲ್ಲ. ಇವತ್ತು ಒಂದು ಸ್ವಲ್ಪ ನಾನು ಫ್ರೀ ಇದ್ದೀನಿ, ಅದರಿಂದ ಎಕ್ಸಸೈಸ್ ಎಲ್ಲ ಮಾಡ್ತಾ ಇದ್ದೀನಿ. ಬಟ್ ಕೆಲವೊಂದು ಸಲ ಏನಂದರೆ ನಾನು ತುಂಬ ಬ್ಯುಸಿ ಇರ್ತೀನಿ. ಸೊ ಅವಾಗ ನಾನು ಎಕ್ಸಸೈಸ್ ಅದೆಲ್ಲ ಮಾಡೋಕ್ಕೋಗಲ್ಲ, ಸಂಜೆ ಹೊತ್ತೇ ಜಾಸ್ತಿ ಮಾಡೋದು. ಬಟ್ ಇವಾಗ ಒಂದು ಸ್ವಲ್ಪ ಟೈಮ್ ಇದೆ ಅಂತ ಹೇಳಿಬಿಟ್ಟು ಕೆಲವೊಂದು ಈಸಿ ಎಕ್ಸಸೈಸ್ ಎಲ್ಲ ಏನಿರುತ್ತೆ ಸೊ ಅದನ್ನೆಲ್ಲ ಮಾಡ್ತಾ ಇದ್ದೀನಿ. ಸೊ ಹಾಗೆಯೇ ನನಗೆ ಲಾಸ್ಟ್ ವಿಡಿಯೋದಲ್ಲಿ ಕೆಲವು ಕಮೆಂಟ್ ಎಲ್ಲ ಬಂದಿತ್ತು, ನಂದು ವಾಟರ್ ಸ್ಟೋರೇಜ್ ಮಾಡೋದು, ಒಂದು ವಾಟರ್ ಸ್ಟೋರ್ ಮಾಡೋದು ಗ್ಲಾಸ್ ಜಾರ್ ಇದೆ ಅಲ್ವಾ, ಸೊ ಅದರದ್ದು ಲಿಂಕ್ ಏನಾದರೂ ಇದ್ದರೆ ಕೊಡಿ ಅಂತ ಕಮೆಂಟ್ ಮಾಡಿದ್ದೀರಾ ಕೆಲವರು. ಸೊ ಹಾಗೆಯೇ ಇವಾಗ ರೀಸೆಂಟಾಗಿ ಬಂದಿರೋ ಕಮೆಂಟ್ಸ್ ಅಂದರೆ ಟಿಫಿನ್ ಬಾಕ್ಸು, ಅಂದರೆ ನಾನು ಲಂಚ್ ಬಾಕ್ಸ್ ಇದೆಲ್ಲ ಹಾಕ್ತಾ ಇರ್ತೀನಿ, ಹಸ್ಬೆಂಡ್ ಲಂಚ್ ಬಾಕ್ಸ್ ವೀಡಿಯೋಸ್ ಎಲ್ಲ ಹಾಕ್ತಾ ಇದ್ದೀನಲ್ವಾ, ಸೊ ಅದರಲ್ಲಿ ತುಂಬ ಕಮೆಂಟ್ಸ್ ಎಲ್ಲ ಬಂದಿತ್ತು ಲಂಚ್ ಬಾಕ್ಸ್ ಲಿಂಕ್ ಇದ್ದರೆ ಶೇರ್ ಮಾಡಿ ಅಂತ. ಸೊ ಅದು ಎಲ್ಲ ಲಿಂಕು ನಾನು ಇವತ್ತಿನ ವಿಡಿಯೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಇನ್ ಕೇಸ್ ಯಾರಿಗಾದರೂ ಬೇಕಾಗಿದ್ದಲ್ಲಿ ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ಹಾಗೆಯೇ ರೀಸೆಂಟಾಗಿ ನಾವು ಒಂದು ಏರ್ ಕೂಲರ್ ಕೂಡ ತೊಗೊಂಡ್ವಿ. ನಾನು ಲಾಸ್ಟ್ ಟೈಮೇ ನಿಮಗೆ ಹೇಳಿದೆ ಇಲ್ಲಿ ಸೆಕೆ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ ಮಾರ್ಚ್ ಏಪ್ರಿಲ್ ಮೇ ಅಲ್ಲಿ ಅಂತ. ಸೊ ಆವಾಗಲೇ ನಮ್ಗೆ ಅನಿಸಿತ್ತು ನೆಕ್ಸ್ಟ್ AC ಇಲ್ಲ ಏರ್ ಕೂಲರ್ ತೊಗೋಬೇಕಾಗತ್ತೆ ಅಂತ. ನಾವು ಫಸ್ಟಿಗೆ AC ತೊಗೊಳ್ಳೋದು ಅಂತಲೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಬಟ್ ಅದಾದಮೇಲೆ AC ಅಂದರೆ ಬರೀ ಒಂದು ರೂಮಿಗೆ ಮಾತ್ರ ನಾವು ಹಾಕೊಳ್ಳೋಕ್ಕಾಗತ್ತಲ್ವ, ಬೇರೆ ರೂಮಲ್ಲೆಲ್ಲ ಇರೋವಾಗ ಸೆಕೆ ಜಾಸ್ತಿ ಇರುತ್ತೆ. ಸೊ ಅದ್ರ ಬದಲು ಏರ್ ಕೂಲರ್ ತೊಗೊಂಡ್ರೆ ನಾವು ಒಂದು ಎಲ್ಲಿರ್ತೀವೋ ಅಲ್ಲಿಗೆ ಅದನ್ನು ತೊಗೊಂಡು ಹೋಗೋಕ್ಕಾಗತ್ತೆ. ಸೊ ಅದಕ್ಕೆ ಅಂತ ಹೇಳಿಬಿಟ್ಟು ಏರ್ ಕೂಲರನ್ನೇ ತೊಗೊಂಡ್ವಿ. ಸೊ ನಾನು ತುಂಬ ಟೈಮಿಂದ ಹುಡುಕ್ತಾ ಇದ್ದೆ ಯಾವ್ದು ತೊಗೊಳ್ಳೋದು ಅಂತ. ಬಿಕಾಸ್ ನಾನೇನಂದರೆ ಯಾವುದೇ ಒಂದು ವಸ್ತುನ ತೊಗೊಳ್ಳೋವಾಗ ತುಂಬ ಅದನ್ನು ಒಂದು ಸ್ವಲ್ಪ ನೋಡಿಬಿಟ್ಟು ತೊಗೋತೀನಿ. ಯಾಕಂದರೆ ಒಂದು ಸ್ವಲ್ಪ ರಿಸರ್ಚ್ ಅದ್ರ ಬಗ್ಗೆ ಎಲ್ಲ ಮಾಡಿಬಿಟ್ಟೆ ತೊಗೊಳ್ಳೋದು. ಯಾಕಂದರೆ ನನಗೆ ಒಂದು ವಸ್ತು ತೊಗೊಂಡ್ಮೇಲೆ ತಿರ್ಗಾ ಅದನ್ನು ರಿಟರ್ನ್ ಹಾಕೋದು ಆ ಥರದ್ದೆಲ್ಲ ನನಗೆ ಅಭ್ಯಾಸ ಇಲ್ಲ. ತೊಗೊಂಡ್ಮೇಲೆ ಅದು ಕರೆಕ್ಟಾಗಿರುವಂಥದ್ದೇ ಇರಬೇಕು ಅನ್ನೋದು ನಾನು ಯಾವಾಗಲೂ ಅನ್ಕೋತೀನಿ. ಸೊ ಅದರಿಂದ ತುಂಬ ಟೈಮಿಂದ ಹುಡುಕ್ತಾ ಇದೆ ಯಾವುದು ಅಂತ. ಲಾಸ್ಟ್ಗೆ ಇವಾಗ ಕ್ರಾಂಪ್ಟನ್ ಅವ್ರದ್ದು ಏರ್ ಕೂಲರ್ ತೊಗೊಂಡಿದ್ದೀವಿ. ತುಂಬ ಚೆನ್ನಾಗಿದೆ ಇದು. ನೀರು ಒಂದು ಸ್ವಲ್ಪ ಒಂದು ಬಕೆಟ್ ಅಷ್ಟು ನೀರು ಹಾಕಿದ್ರೆ ಒಂದು 2-3 ದಿನ ಆರಾಮಾಗಿ ರನ್ ಆಗುತ್ತೆ. ಗಾಳಿನೂ ಅಷ್ಟೇ ಸಖತ್ ಏನು ಹೇಳ್ತಾರೆ ಕೂಲಾಗಿ ಬರ್ತಾ ಇರುತ್ತೆ. ಅಲ್ಲದೆ ಏರ್ ಫ್ಲೋ ಕೂಡ ತುಂಬಾ ಚೆನ್ನಾಗಿದೆ. ಸೊ ಇದರ ವಿಡಿಯೋ ಏನಾದರೂ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆಕ್ಸ್ಟ್ ಯಾವತ್ತಾದರೂ ನಾನೊಂದು ಡೀಟೇಲ್ ವಿಡಿಯೋ ಮಾಡ್ತೀನಿ. ಸೊ ಹಾಗೆಯೇ ಇವಾಗ ತುಳಸಿ ಮುಂದೆ ಒಂದು ಪುಟ್ಟ ರಂಗೋಲಿ ಎಲ್ಲ ಹಾಕಿಬಿಟ್ಟು ತುಳಸಿಗೆ ದೀಪ ಎಲ್ಲ ಹಾಕಿ ಪೂಜೆ ಎಲ್ಲ ಮಾಡೋದಾಯಿತು. ನೆಕ್ಸ್ಟ್ ಇವಾಗ ಒಳಗಡೆ ನಾನು ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ನಂದೇನೆಂದರೆ ಡೈಲಿ ನಾನು ಪೂಜೆ ಮಾಡೋದನ್ನು ಪ್ರಿಫರ್ ಮಾಡ್ತೀನಿ. ನನಗೊಬ್ಬರು ಕಮೆಂಟ್ ಕೂಡ ಮಾಡಿದರು, ನೀವು ಡೈಲಿ ಪೂಜೆ ಮಾಡ್ತೀರಾ ಅಂತ. ಹೌದು, ನಾನು ಡೈಲಿ ಪೂಜೆ ಮಾಡ್ತೀನಿ. ಸೊ ನಂದು ಯಾವ ಥರ ಅಂದರೆ ನಾನು ಪ್ರತಿಯೊಂದಕ್ಕೂ ಒಂದೊಂದು ಟೈಮ್ ಅಂತ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇಷ್ಟಕ್ಕೆ ಇಷ್ಟು ಟೈಮು, ಅದರೊಳಗಡೆ ಅದು ಕಂಪ್ಲೀಟ್ ಆಗಬೇಕು ಆ ಥರ ಒಂದು ಟೈಮ್ ಟೇಬಲ್ ಹಾಕ್ಕೊಂಡು ನಾನು ನನ್ನ ಕೆಲಸನೆಲ್ಲ ಮಾಡ್ಕೋತಾ ಇರ್ತೀನಿ. ಸೊ ಪೂಜೆನೂ ಅಷ್ಟೇ ನನ್ನ ಟಾರ್ಗೆಟ್ ಇರೋದೇನೆಂದರೆ ಬೆಳಗ್ಗೆ 6 ಗಂಟೆ ಒಳಗಡೆ ನಂದು ಪೂಜೆ ಎಲ್ಲ ಆಗಬೇಕು ಅಂತ ನಾನು ಟಾರ್ಗೆಟ್ ಇಟ್ಕೊಂಡಿದ್ದೀನಿ. ಸೊ ನಂದು ಇವತ್ತು 5:45ಗೆ ಪೂಜೆ ಎಲ್ಲ ಆಗಿತ್ತು. ಸೊ ಅದಾದಮೇಲೆ ಒಂದು ಸ್ವಲ್ಪ ಮನೆಗೆ ಧೂಪ ಹಾಕೋದೆಲ್ಲ ಇದೆ. ಸೊ ಅದನ್ನೆಲ್ಲ ಮಾಡ್ತಾ ಇದ್ದೀನಿ. ಅಲ್ಲದೆ ನನಗೆ ಒಬ್ಬರು ಕಮೆಂಟ್ ಕೂಡ ಮಾಡಿದರು, ನಿಮ್ಮದು ಟೈಮ್ ಟೇಬಲ್ ಒಂದು ಸಲ ಶೇರ್ ಮಾಡಿ ಅಂತ ಹೇಳಿಬಿಟ್ಟು. ಸೊ ನೆಕ್ಸ್ಟ್ ಯಾವತ್ತಾದರೂ ಒಂದು ಡೀಟೇಲ್ಡ್ ಒಂದು ವಿಡಿಯೋ ಮಾಡಿಬಿಟ್ಟು ಸೊ ಅದರಲ್ಲಿ ನನ್ನ ರೂಟೀನ್ ಅಂದರೆ ಟೈಮ್ ಟೇಬಲ್ ಎಲ್ಲ ಯಾವ ಥರ ಇರುತ್ತೆ ಅನ್ನೋದನ್ನು ನಾನು ಶೇರ್ ಮಾಡ್ತೀನಿ ನಿಮಗೆ. ಸೊ ಇವಾಗ ಪೂಜೆ ಎಲ್ಲ ಆದಮೇಲೆ ನನ್ನ ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಾನು ಬೇರೆ ಕೆಲಸ ಮಾಡ್ತಾ ಇರ್ತೀನಲ್ವ, ಅದ್ರ ಮಧ್ಯಾಹ್ನ ಈ ಥರ ಚಿಕ್ಕ ಪುಟ್ಟ ಕೆಲಸ ಕೂಡ ಮಾಡ್ತೀನಿ. ಅಂದರೆ ರೈಸ್ ಬೇಯಕ್ಕಿಟ್ಟಿದ್ದೆ, ಹಾಗೆಯೇ ಕಡಲೆ ಬೇಯಕ್ಕಿಟ್ಟಿದ್ದೆ. ಸೊ ಈ ಥರದ್ದೆಲ್ಲ ಒಂದೊಂದೇ ಕೆಲಸ ಮಾಡ್ತಾ ಇರ್ತೀನಿ. ಯಾಕಂದರೆ ಎಲ್ಲನೂ ಒಂದೇ ಸಲ ಮಾಡೋದು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ, ಕುಕ್ಕರ್ ಕೂಡ ಬೇಕಾಗತ್ತಲ್ವ. ಸೊ ನಮ್ಮದು ರೈಸ್ ಆಲ್ರೆಡಿ ರೆಡಿ ಇದೆ. ಇನ್ನೊಂದರಲ್ಲಿ ಕುಕ್ಕರಲ್ಲಿ ಕಡಲೆ ಬೇಯಿಸಿದ್ದೆ ಪಲ್ಯಕ್ಕೆ ಅಂತ. ಸೊ ಅದು ಕೂಡ ರೆಡಿಯಾಗಿದೆ. ಸೊ ಇವತ್ತು ಮಸಾಲ ಚಿತ್ರಾನ್ನ ಮಾಡೋದು ಅಂತ ಪ್ಲ್ಯಾನು. ಸೊ ಅದಕ್ಕೆ ರೈಸನ್ನು ನಾನೊಂದು ಸ್ವಲ್ಪ ಬೇಗನೆ ಮಾಡಿಬಿಟ್ಟು ಯಾಕಂದರೆ ಚಿತ್ರಾನ್ನ ಮಾಡೋಕ್ಕೂ ರೈಸ್ ಬಿಸಿ ಇದ್ದರೆ ಚೆನ್ನಾಗಿರಲ್ಲ, ಒಂದು ಸ್ವಲ್ಪ ತಣ್ಣಗಾಗಿರಬೇಕಲ್ವ ಅಂತ. ಸೊ ಈ ಮಸಾಲೆ ಚಿತ್ರಾನ್ನ ಮಾಡೋದಕ್ಕೆ ಮೊದಲು ಒಂದು ಮಿಕ್ಸಿ ಜಾರ್ಗೆ ಒಂದು 2-3 ಹಸಿರು ಮೆಣಸಿನ್ಕಾಯಿ, 1 ಟೀ ಸ್ಪೂನಷ್ಟು ಜೀರಿಗೆ, ಒಂದು ಸ್ವಲ್ಪ ಕರಿಬೇವು, ಚಿಕ್ಕ ಪೀಸಷ್ಟು ಚಕ್ಕೆ, 3-4 ಲವಂಗ, 1 ಇಂಚಷ್ಟು ಶುಂಠಿ, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, 2 ಟೀ ಸ್ಪೂನಷ್ಟು ತೆಂಗಿನ ತುರಿ. ಸೊ ಇದಿಷ್ಟನ್ನು ಹಾಕ್ಕೊಂಡು ಒಂದು ರೌಂಡ್ ಪೌಡರ್ ಮಾಡ್ಕೊಳ್ಳಿ, ಅಂದರೆ ಪುಡಿ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಂಡ್ರೆ ಆಯಿತು. ನುಣ್ಣಗೆ ರುಬ್ಕೋಬೇಕು ಅಂತಿಲ್ಲ, ಒಂದು ಸ್ವಲ್ಪ ತರಿ ಇದ್ರೂ ಓಕೆ, ಏನು ಪ್ರಾಬ್ಲಮ್ ಇರಲ್ಲ.
ಈಗ ಒಂದು ಬಾಣಲೆಯಲ್ಲಿ ನಾನೊಂದು ಸ್ವಲ್ಪ ತೆಂಗಿನ ಎಣ್ಣೆನ ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ, ಉದ್ದಿನಬೇಳೆ, ಕರಿಬೇವು ಇದಿಷ್ಟನ್ನು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳಿ. ನಂತರ ಇದಕ್ಕೆ ನಾವು ಮಾಡ್ಕೊಂಡಿರುವಂತಹ ಮಸಾಲೆ ಇರುತ್ತಲ್ವ, ಸೊ ಅದನ್ನು ಹಾಕಿಬಿಟ್ಟು ಹಸಿ ವಾಸನೆ ಹೋಗೋ ತನಕ ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಬೇಯಿಸಿರುವಂತಹ ಅನ್ನ, ಮೇಲ್ಗಡೆ ಒಂದು ಸ್ವಲ್ಪ ನಿಂಬೆ ರಸನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮದು ಮಸಾಲೆ ಚಿತ್ರಾನ್ನ ರೆಡಿಯಾಗೇ ಬಿಡುತ್ತೆ. ತುಂಬ ಕ್ವಿಕ್ಕಾಗೂ ಮಾಡ್ಕೋಬೋದು, ಈಸಿಯಾಗೂ ಇದೆ, ಹಾಗೆಯೇ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಒಂದ್ಸಲ ಟ್ರೈ ಮಾಡಿ ನೋಡಿ. ಸೊ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿ ನನ್ನ ಮಗಳದ್ದು ಟಿಫಿನ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿದ ಮೇಲೆ ಇವಾಗ ನನ್ನ ಹಸ್ಬೆಂಡಿಗೆ ಕಾಫಿ ಹಾಕೋತಾ ಇದ್ದೀನಿ. ಸೊ ಅವರು ಬೆಳಗ್ಗೆ ಒಂದು 5 ಗಂಟೆ ಹೊತ್ತಿಗೆ ಎದ್ದಿದ್ರು. ಎದ್ದ ಮೇಲೆ ಅವ್ರಿಗೊಂದು ಸ್ವಲ್ಪ ಬಿಸಿನೀರು ಕೊಟ್ಟಿದ್ದೆ. ಅದಾದಮೇಲೆ ಇವಾಗ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಸೊ ಹಾಗೆಯೇ ಇವಾಗ ಕಾಫಿ ಕೂಡ ಹಾಕಿ ಕೊಡ್ತಾ ಇದ್ದೀನಿ. ಹಾಗೆಯೇ ನಿನ್ನೆ ಸಂಜೆ ನನ್ನ ಹಸ್ಬೆಂಡ್ ಒಂದು ಸ್ವಲ್ಪ ಮಸ್ಕ್ ಮೆಲನ್ ತೊಗೊಂಬಂದಿದ್ರು. ಸೊ ಅದರ ಜ್ಯೂಸ್ ಕೂಡ ಮಾಡ್ಕೊಂಬಿಡೋಣ ಅಂತ ಇವಾಗ ರೆಡಿ ಮಾಡ್ತಾ ಇದ್ದೀನಿ. ಸೊ ಬ್ರೇಕ್ಫಾಸ್ಟ್ ಜೊತೆ ಕುಡಿಯೋಕ್ಕಾಗುತ್ತೆ ಅಂತ ಇದಕ್ಕೆ ಒಂದು ಮಿಕ್ಸಿಗೆ ನಾನಿಲ್ಲಿ ಮಸ್ಕ್ ಮೆಲನನ್ನು ಕಟ್ ಮಾಡಿಬಿಟ್ಟು ಹಾಕೋತಾ ಇದ್ದೀನಿ. ಹಾಗೆಯೇ ಒಂದು 2 ಏಲಕ್ಕಿ, ಒಂದು ಸ್ವಲ್ಪ ಸಕ್ಕರೆ, ಆಮೇಲೆ ಒಂದು ಸ್ವಲ್ಪ ಹಾಲು ಇದಿಷ್ಟನ್ನು ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಳ್ಳಿ. ಈಗ ಇದನ್ನು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ಇದ್ರ ಮೇಲೆ ಒಂದು ಸ್ವಲ್ಪ ತಂಪಿನ ಬೀಜನ ನೆನೆ ಹಾಕಿದ್ದೆ, ಸೊ ಅದನ್ನು ಹಾಕೋತಾ ಇದ್ದೀನಿ. ಹಾಗೆಯೇ ಒಂದು ಸ್ವಲ್ಪ ಗೋಡಂಬಿನ ಕಟ್ ಮಾಡಿಬಿಟ್ಟು ಹಾಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮದು ಮಸ್ಕ್ ಮೆಲನ್ ಜ್ಯೂಸ್ ರೆಡಿ ಆಗುತ್ತೆ. ಗೋಡಂಬಿ ಹಾಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಜ್ಯೂಸದು. ಜ್ಯೂಸ್ ಕುಡಿಯುವಾಗ ಮಧ್ಯೆ ಮಧ್ಯೆ ತಂಪಿನ ಬೀಜ ಹಾಗೆಯೇ ಗೋಡಂಬಿ ಪೀಸೆಲ್ಲ ಸಿಗ್ತಾ ಇರುತ್ತಲ್ವ, ತುಂಬಾ ಚೆನ್ನಾಗಿರುತ್ತೆ ಕುಡಿಯೋಕ್ಕೆ. ನನ್ನ ಮಗಳಿಗೆ ಇದು ತುಂಬಾ ಫೇವ್ರೇಟು. ಸೊ ಅದಕ್ಕೆ ಆವಾಗವಾಗ ಇದನ್ನು ಮಾಡ್ತಾ ಇರ್ತೀವಿ. ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿದ್ಮೇಲೆ ಇವಾಗ ಲಂಚ್ಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಲಂಚ್ಗೆ ಇವತ್ತು ಅನ್ನ, ರಸಮು ಹಾಗೆಯೇ ತೊಂಡೆಕಾಯಿ ಪಲ್ಯ ಮಾಡೋದು ಅಂತ. ಮೊದಲಿಗೆ ನಾನೊಂದು ಕುಕ್ಕರಲ್ಲಿ ಕಟ್ ಮಾಡಿರುವಂತಹ ತೊಂಡೆಕಾಯಿ, ಒಂದು ಸ್ವಲ್ಪ ಉಪ್ಪು, ಅರಿಶಿನ ಹಾಗೆ ನಾನು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು 1 ವಿಜಿಲ್ ಕೂಗಿಸ್ಕೊಳ್ಳಿ. ಈಗ ಒಂದು ಬಾಣಲೆಯಲ್ಲಿ ಒಂದು ಸ್ವಲ್ಪ ನಾನು ಎಣ್ಣೆನ ತೊಗೊಂಡಿದ್ದೀನಿ. ಇದಕ್ಕೆ ಒಂದು 2 ಟೀ ಸ್ಪೂನಷ್ಟು ನೀವು ಕೊತ್ತಂಬರಿ ಬೀಜನ ತೊಗೊಳ್ಳಿ, 1 ಟೀ ಸ್ಪೂನಷ್ಟು ಜೀರಿಗೆ, 1 ಟೀ ಸ್ಪೂನಷ್ಟು ಉದ್ದಿನಬೇಳೆ, 1 ಟೀ ಸ್ಪೂನಷ್ಟು ಕಡಲೆಬೇಳೆ, ಅರ್ಧ ಟೀ ಸ್ಪೂನಷ್ಟು ಸಾಸಿವೆ, ಒಂದು ಸ್ವಲ್ಪ ಕರಿಬೇವು, ಹಾಗೆಯೇ 4 ರಿಂದ 5 ಡ್ರೈ ಚಿಲ್ಲಿ ಇದನ್ನೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಇದನ್ನೆಲ್ಲ ಇವಾಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಇದ್ರ ಜೊತೆ ನಾನೊಂದು ಸ್ವಲ್ಪ ತೆಂಗಿನಕಾಯಿನೂ ಕೂಡ ಹಾಕೋತಾ ಇದ್ದೀನಿ. ಒಂದು 2 ಟೀ ಸ್ಪೂನಷ್ಟು ತೆಂಗಿನ ತುರಿ ತೊಗೊಂಡ್ರೆ ಸಾಕು. ಹಾಗೆಯೇ ಒಂದು ಸ್ವಲ್ಪ ಹುಳಿ ಇದಿಷ್ಟನ್ನು ಹಾಕ್ಕೊಂಡು ಒಂದು ರೌಂಡ್ ಪೌಡರ್ ಮಾಡ್ಕೊಳ್ಳಿ. ನಂತರ ಇದಕ್ಕೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡ್ರೆ ಆಯಿತು, ನಮ್ಮದು ಮಸಾಲೆ ರೆಡಿ ಆಗುತ್ತೆ. ಇವಾಗ ಒಂದು ಬಾಣಲೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ, ಸಾಸಿವೆ, ಕರಿಬೇವು, ಬೆಳ್ಳುಳ್ಳಿ ಹಾಗೆಯೇ ಒಂದು ಈರುಳ್ಳಿನ ಕಟ್ ಮಾಡಿಬಿಟ್ಟು ಹಾಕ್ಕೋತಾ ಇದ್ದೀನಿ. ಇದಿಷ್ಟನ್ನು ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ನಾವು ಮಾಡ್ಕೊಂಡಿರುವಂತಹ ಮಸಾಲೆ ಇದೆಯಲ್ವ, ಸೊ ಅದನ್ನು ಹಾಕ್ಕೊಂಡು ಹಸಿ ವಾಸನೆ ಹೋಗೋ ತನಕ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ನಂತರ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೋಬೇಕು. ನಾನಿಲ್ಲಿ ತೊಂಡೆಕಾಯಿ ಬೇಯಿಸಿರುವಂತಹ ನೀರಿತ್ತು, ಸೊ ಅದನ್ನೇ ಹಾಕ್ಕೋತಾ ಇದ್ದೀನಿ. ಸೊ ಅದನ್ನು ಹಾಕ್ಕೊಂಡು ಇನ್ನೊಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಬೇಯಿಸ್ಕೊಂಡಿರುವಂತಹ ತೊಂಡೆಕಾಯಿ ಹಾಗೆಯೇ ನಾನು 1 ಕಪ್ಪಷ್ಟು ಕಪ್ಪು ಕಡಲೆನ ಬೇಯಿಸ್ಕೊಂಡಿದ್ದೆ, ಸೊ ಅದನ್ನು ಕೂಡ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೊನೆಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ನಮ್ಮದು ತೊಂಡೆಕಾಯಿ ಪಲ್ಯ ರೆಡಿ ಆಗುತ್ತೆ. ಇದು ದೋಸೆ, ಚಪಾತಿ ಇಲ್ಲ ಊಟಕ್ಕೆ ಸೈಡ್ ಡಿಶ್ ಥರನೂ ನೀವು ಯೂಸ್ ಮಾಡ್ಬೋದು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ಒಂದು ಸಲ ಟ್ರೈ ಮಾಡಿ ನೋಡಿ. ಪಲ್ಯ ರೆಡಿ ಆದಮೇಲೆ ಇವಾಗ ನಾನು ಸಲಾಡ್ಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಇವಾಗ ಒಂದು ಬೌಲ್ಗೆ ಕಟ್ ಮಾಡಿರುವಂತಹ ಸೌತೆಕಾಯಿ, ಟೊಮ್ಯಾಟೊ, ಈರುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಬೇಯಿಸ್ಕೊಂಡಿರುವಂತಹ ಬಿಳಿ ಕಡಲೆ ಅಥವಾ ಕಾಬೂಲ್ ಕಡಲೆ ಅಂತ ಹೇಳ್ತಾರಲ್ವ, ಸೊ ಅದನ್ನು ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರು ಇದಿಷ್ಟನ್ನು ಹಾಕ್ಕೊಂಡ್ರೆ ನಮ್ಮದು ಸಲಾಡ್ ಕೂಡ ರೆಡಿ ಆಗುತ್ತೆ. ಸೊ ಇದಿಷ್ಟಾದಮೇಲೆ ಇವಾಗ ಮಸಾಲ ಮಜ್ಜಿಗೆ ಕೂಡ ರೆಡಿ ಮಾಡ್ತಾ ಇದ್ದೀನಿ. ಇದಾದಮೇಲೆ ಒಂದು ಸ್ವಲ್ಪ ಚಪಾತಿಗೆ ಹಿಟ್ಟು ಕೂಡ ಕಲಿಸೋದಿದೆ, ಸೊ ಅದನ್ನು ಕೂಡ ಕಲಿಸ್ಕೊಂಡೆ. ಹಾಗೆಯೇ ರಸಮ್ ಕೂಡ ರೆಡಿ ಆಯಿತು. ರಸಮ್ ರೆಸಿಪಿನ ನಾನು ಶೇರ್ ಮಾಡೋಕ್ಕೆ ಹೋಗಿಲ್ಲ, ಆಲ್ರೆಡಿ ಚಾನಲಲ್ಲಿ 1-2 ಸಲ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ನಿಮಗೆ ರಸಮ್ ರೆಸಿಪಿ ಏನಾದರೂ ಬೇಕಾದರೆ ನೀವು ಅಲ್ಲಿ ಚೆಕ್ ಮಾಡ್ಕೋಬೋದು. ಹಾಗೆಯೇ ಇವಾಗ ನನ್ನ ಹಸ್ಬೆಂಡ್ ಲಂಚ್ ಬಾಕ್ಸನ್ನು ಪ್ಯಾಕ್ ಮಾಡ್ತಾ ಇದ್ದೀನಿ. 1 ಚಪಾತಿ, ಆಮೇಲೆ ತೊಂಡೆಕಾಯಿ ಕಡಲೆ ಹಾಕಿರೋ ಪಲ್ಯ, ಒಂದು ಸ್ವಲ್ಪ ಸಲಾಡು, ಆಮೇಲೆ ಒಂದು ಸ್ವಲ್ಪ ರೈಸು ಹಾಗೆಯೇ ರಸಮು. ಸೊ ಇದಿಷ್ಟು ನನ್ನ ಹಸ್ಬೆಂಡ್ ಲಂಚ್ ಬಾಕ್ಸು. ಸೊ ಹಾಗೆಯೇ ಇದ್ರ ಜೊತೆ 1 ಬಾಟಲಷ್ಟು ಮಜ್ಜಿಗೆ ಕೂಡ ಕೊಟ್ಟಿದ್ದೆ. ಸೊ ಅವರಲ್ಲಿ ಆಫೀಸಲ್ಲಿ ಬೇರೆಯವ್ರ ಜೊತೆ ಎಲ್ಲ ಶೇರ್ ಮಾಡ್ಕೋತಾರೆ, ಸೊ ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿನೇ ಕೊಡ್ತೀನಿ. ಸೊ ಇದಾಗಿತ್ತು ಇವತ್ತಿನ ನನ್ನ ಒಂದು ಪುಟ್ಟ ವ್ಲಾಗು. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಬಾಯ್.